ಈಗ ಐಜಿ ಕಚೇರಿಯಲ್ಲಿ ರಾಮಚಂದ್ರ ಅವರ ರಾಸಲೀಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಕಡೆಯೂ ಕೂಡ ವೈರಲ್ ಆಗ್ತಾ ಇದೆಯಲ್ಲ. ಸೊ ರಾತ್ರಿ ಎಲ್ಲ ನಿಂದೆ ಜ್ಞಾನ ನೆನಪು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಒಂದಿಷ್ಟು ನಿದ್ದೆನೆ ಬರಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಎಸ್ ಐಜಿ ಕಚೇರಿಯಲ್ಲಿ ರಾಮಚಂದ್ರ ಅವರ ರಾಸಲೀಲೆ ಬೆಳಗಾವಿ ಐಜಿ ಕಚೇರಿಯಲ್ಲಿ ಕೃತ್ಯ ಎಸಗಿರುವಂತಹ ಶಂಕೆ. ಡಿಸಿಪಿ ರಾಸಲೀಲೆ ವಿಡಿಯೋಗಳಿಗೆ ಬೆಳಗಾವಿ ಒಂದಿಷ್ಟು ಲಿಂಕ್ ಬರ್ತಾ ಇದೆ. ಯಾಕೆ ಅಂತಂದ್ರೆ 8 ವರ್ಷದ ಹಿಂದೆ ಐಜಿ ಆಗಿದ್ದಂತ ರಾಮಚಂದ್ರ ರಾವ್ ನವೀಕರಣಗೊಂಡಿರುವಂತಹ ಬೆಳಗಾವಿ ಐಜಿ ಕಚೇರಿ ಬೆಳಗಾವಿ ಮೂಲದ ಮಹಿಳೆ ಜೊತೆ ಡಿಜಿಪಿ ರಾಸಲೀಲೆ ಒಂದಿಷ್ಟು ಮಾತಾಡಿದ್ದಾರೆ. ಮಹಿಳೆಯ ಜೊತೆ ಸಂಪರ್ಕದಲ್ಲಿದ್ದಂತ ಡಿಜಿಪಿ ರಾಮಚಂದ್ರ ರಾವ್ ಅಂತಂದ್ರೆ ಸರಿ ಸುಮಾರು 8 ವರ್ಷದ ಹಿಂದಿನ ಕತೆ ಅನ್ನುವಂತ ಲೆಕ್ಕಾಚಾರದಲ್ಲಿ. ಸೊ ಒಂದು ಕಡೆ ಅನುಮಾನ ಬರ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ 8 ವರ್ಷಗಳ ಆದ ನಂತರ ಈ ವಿಡಿಯೋಗಳು ಯಾಕೆ ವೈರಲ್ ಆಯಿತು, ಏನ್ ಕತೆ ಅಂತಂದ್ರೆ ಏನಾದ್ರೂ ಹನಿ ಟ್ರಾಪ್ ಏನಾದ್ರೂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರಾ, ರಾಮಚಂದ್ರ ರಾವ್ ಅವ್ರನ್ನ ಏನಾದ್ರೂ ಕೆಡ್ಡಾಗೆ ಕೆಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ರ, ಅಥವಾ ಏನಾದ್ರೂ ಹಣದ ಬೇಡಿಕೆ ಇಟ್ಟಿದ್ರಾ, ಈ ವಿಡಿಯೋಗಳನ್ನ ನಾನು ವೈರಲ್ ಮಾಡ್ಬಿಡ್ತೀನಿ ಏನಾದ್ರೂ ಹಿಂಗಿಟ್ಟಿದ್ರಾ? ಯಾಕೆ ಅಂತಂದ್ರೆ 8 ವರ್ಷಗಳು ಸರಿಸುಮಾರು, ಹೌದಪ್ಪ 1 ವರ್ಷನೋ 2 ವರ್ಷನೋ 1 6 ತಿಂಗಳು ಏನಾದ್ರೂ ಒಂದಿಷ್ಟು ಆಗಿದ್ರೆ 8 ವರ್ಷಗಳ ಹಿಂದೆ ಯಾರ್ಯಾರು ಈ ವಿಡಿಯೋಗಳನ್ನ ವೈರಲ್ ಆಗೋದಕ್ಕೆ ಕಾರಣೀಭೂತರಾದ್ರು ಅವರು ರಾಮಚಂದ್ರ ರಾವ್ ಅವರಿಂದ ಏನಾದ್ರೂ ನಷ್ಟ ಆಗಿತ್ತಾ, ಅಥವಾ ರಾಮಚಂದ್ರ ರಾವ್ ಅವ್ರ ಜೊತೆಗೆ ಏನಾದ್ರೂ ದ್ವೇಷವನ್ನ ಬೆಳೆಸ್ಕೊಂಡಿದ್ರ? ಬಟ್ ಇದಕ್ಕೆ ಬೆಳಗಾವಿಯ ಕನೆಕ್ಷನ್ ಕೊಡಲಾಗ್ತಾ ಇದೆ. 8 ವರ್ಷಗಳ ಹಿಂದೆ ಅಲ್ಲಿ ಐಜಿ ಆಗಿದ್ದ ರಾಮಚಂದ್ರ ರಾವ್ ಬೆಳಗಾವಿಯಲ್ಲಿ ಐಜಿ ಆಗಿದ್ರೆ 8 ವರ್ಷಗಳ ಹಿಂದೆ ನವೀಕರಣಗೊಂಡಿರುವಂತಹ ಬೆಳಗಾವಿ ಐಜಿಯ ಕಚೇರಿಯಲ್ಲಿ ಈ ಕೃತ್ಯಗಳಾಗಿದೆನಾ, ಅಥವಾ ಬೆಳಗಾವಿ ಮೂಲದ ಮಹಿಳೆಯ ಜೊತೆ ಡಿಜಿಪಿ ರಾಮಚಂದ್ರ ರಾವ್ ಅವರ ರಾಸಲೀಲೆಯ ಪ್ರಕರಣ ಹತ್ರ 8 ವರ್ಷಗಳ ಆದ ನಂತರ ಈಗ ಬಯಲಿಗೆ ಬರ್ತಾ ಇದೆ. ಇನ್ಫ್ಯಾಕ್ಟ್ ದಟ್ಸ್ ನಾಟ್ ಟ್ರೂ ಅಂತ ಅನ್ಸುತ್ತೆ. ಅಂದ್ರೆ ಇದು ಎಕ್ಸಾಕ್ಟ್ ಆಗಿ 8 ವರ್ಷಗಳ ಹಿಂದಿನ ವಿಡಿಯೋನೇ ಅಂತ ಹೇಳ್ತಾ ಇಲ್ಲ, ಅದು ಒಂದು ಶಂಕೆ ಇದೆ ಅಷ್ಟೇ. ಶಂಕೆ ಯಾಕಂದ್ರೆ ಬೆಳಗಾವಿಯಲ್ಲಿ ಅವರು ಕೆಲಸ ಮಾಡಿದ್ರು ಆ ಭಾಗದಲ್ಲಿ ಒಂದಿಷ್ಟು ಮಾತಾಡುವಂತ ಶೈಲಿಗಳಲ್ಲ, ಈ ಆಡಿಯೋಗಳನ್ನ ಗಮನಿಸ್ತಾ ಹೋದಾಗ ಆಕೆಯ ಸ್ಲ್ಯಾಂಗ್ ಅನ್ನುವಂಥದ್ದೇನಿದೆ, ಆ ಮಹಿಳೆ ಮಾತಾಡಿರುವಂತಹ ಮಾತು ಬಹುತೇಕ ಉತ್ತರ ಕರ್ನಾಟಕ ಭಾಷೆ ಆಗಿರೋದ್ರಿಂದ ಆಗಿನ ಒಂದು ಕಾಲದ ಆಡಿಯೋ ಆಗಿರಬಹುದು, ಅಥವಾ ಆಗಿನ ವಿಡಿಯೋಗಳೇನಾದ್ರೂ ಆಗಿರಬಹುದು ಅನ್ನೋ ಒಂದು ಶಂಕೆ ಇದೆ. ನೋಡೋಣ. ಬಟ್ ಅದೇ ಡಿಪಾರ್ಟ್ಮೆಂಟ್ ಅವರು ಎಂಕ್ವೈರಿ ಮಾಡ್ತಿದ್ದಾರೆ, ಅದು ಎಲ್ಲಿವರೆಗೂ ಹೋಗುತ್ತೆ ಅನ್ನುವಂಥದ್ದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಇನ್ನು ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ ಅವರ ಅಮಾನತನ್ನ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಡಿಜಿಪಿ ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ತನಿಖೆ ಆದ್ಮೇಲೆ ಏನು ಬೇಕಾದ್ರೂ ಆಗಬಹುದು, ರಾಮಚಂದ್ರ ರಾವ್ ಅವರನ್ನ ವಜಾ ಕೂಡ ಮಾಡಬಹುದು. ಸೀನಿಯರ್ ಆಫೀಸರ್ ಅಂತ ನಾವು ನೋಡದೆ, ಆ ಕಡೆ ಈ ಕಡೆ ನೋಡದೆ ಕ್ರಮವನ್ನ ತೆಗೆದುಕೊಳ್ತೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ರಾಮಚಂದ್ರ ಅವರನ್ನ ರೈಟ್ ನಾವ್ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿದೀವಿ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಮಾತನ್ನ ಹೇಳಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಂಕ್ವೈರಿ ಮಾಡ್ತೀವಿ. ಎಂತಹ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನಾವು ಹಿಂದೆ ಮುಂದೆ ನೋಡಲ್ಲ. ಎಂಕ್ವೈರಿ ವಿಚಾರದಲ್ಲಿ ತನಿಖೆ ಆದ ಮೇಲೆ ಏನು ಬೇಕಾದ್ರೂ ಆಗಬಹುದು. ರೈಟ್ ನಾವು ಈಗ ಸಸ್ಪೆಂಡ್ ಆಗಿದ್ದಾರೆ. ಸಪೋಸ್ ಏನಾದ್ರೂ ಅವರೇ ಈ ತಪ್ಪನ್ನ ಮಾಡಿದ್ದಾರೆ ಅನ್ನುವಂಥ ತನಿಖೆಯಲ್ಲಿ ಏನಾದ್ರೂ ಗೊತ್ತಾದ್ರೆ ಅವರನ್ನು ನಾವು ಕಾನೂನಾತ್ಮಕವಾಗಿ ವಜಾ ಮಾಡ್ತೀವಿ, ಅಂದ್ರೆ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಬೈಟ್ ಇದೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಬೈಟ್ ಪ್ಲೀಸ್. ಮಾಧ್ಯಮದಲ್ಲಿ ಬರ್ತಾ ಇದೆ ಹೇಳಿದ್ರು. ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿ, ಮುಖ್ಯಮಂತ್ರಿಗಳು ಟೂರ್ನಲ್ಲಿ ಬಾದಾಮಿಯಲ್ಲಿ ಮಾತಾಡಿ ಇದೆಲ್ಲ ಈ ರೀತಿ ಆಗಿದೆ, ತಕ್ಷಣ ನಾವು ಇದರ ಬಗ್ಗೆ ಕ್ರಮ ತಗೋಬೇಕು, ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಬಿಡಬಾರ್ದು. ಆ ಕಾರಣಕ್ಕೂ ಅವ್ರು ಎಷ್ಟೇ ದೊಡ್ಡವರಿರಲಿ ಹಿರಿಯವರಿರಲಿ ಯಾರೇ ಇರಲಿ ಅಂತ ಹೇಳಿದ್ಮೇಲೆ ಅವರು ಕೂಡ ಸೂಚನೆ ಕೊಟ್ಟರು. ಇಮಿಡಿಯೇಟ್ ಆಗಿ ಅವರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ, ಆಮೇಲೆ ಅವರಿಗೆ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಇರ್ತದೆ, ಅಂಥದ್ದೇನಾದ್ರು ಇದ್ರೆ ಅದೇ ಆನಂತರ ನೋಡೋಣ. ಆದರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನ ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಹೇಳಿದ್ಮೇಲೆ ಸಸ್ಪೆಂಡ್ ಮಾಡಿದ್ವಿ. ಮುಂದೆ ಎನ್ಕ್ವೈರಿ ಆಗುತ್ತೆ. ಎನ್ಕ್ವೈರಿ ಆದ್ಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೊಳ್ತೀವಿ. ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆ ಇಲ್ಲಿ. ಅದೇ ಹೇಳಿದ್ರು, ಮಲಗಿದ್ದೆ ಅಲ್ಲ ನಾನು, ಬಂದಿದ್ರಂತೆ. ನಾನು ನೋಡಕ್ಕಾಗಿಲ್ಲ, ನೋಡ್ತಾನೂ ಇರ್ಲಿಲ್ಲ. ಯಾಕಂದ್ರೆ ಇಂಥ ಸನ್ನಿವೇಶದಲ್ಲಿ ನಾವು ಬಹಳ ಇದಾಗಿ ಇರ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು
ಅಫೆಂಡರ್ಸ್ ಎಲ್ಲ ಅರೆಸ್ಟ್ ಆಗಬೇಕು ಅಂತ ಬಿಜೆಪಿ ಅವರು ಒತ್ತಡ, ಅವ್ರು ಅರೆಸ್ಟ್ ಮಾಡಿ ಅವ್ರನ್ನ, ಯಾಕಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ, ಈ ಪ್ರಕರಣದಲ್ಲಿ ಹಾಗೆ ಮಾಡಬೇಕು. ಅದು ಮುಂದಿಂದು ಕ್ರಮ ಬೇರೆ. ಮುಂದೆ ತನಿಖೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದಲ್ಲ, ಅವ್ರು ಡಿಸ್ಮಿಸ್ಸು ಆಗ್ಬೋದು. ಅದರಿಂದ ಈಗ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ತಗೊಂಡಿದ್ದೇವೆ. ಅದನ್ನ ಯಾವುದೇ ಮುಲಾಜಿಲ್ಲದೆ ನಾವು ಹಿರಿಯರು, ಸೀನಿಯರ್ ಆಫೀಸರ್ ಅದೆಲ್ಲ ಏನ್ ನೋಡಿದೇನೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೇವೆ. ಅದಾದ್ಮೇಲೆ ತನಿಖೆಯಲ್ಲಿ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಮುಂದಿನ ಕ್ರಮ ತಗೊಳ್ತೀವಿ. ಸಂತ್ರಸ್ತ ಯಾರು ಗೊತ್ತಾಯ್ತು, ಕಂಪ್ಲೇಂಟ್ ಏನು ವಿಷಯದಲ್ಲಿ ಏನು ಬೇರೆ ಏನು ಗೊತ್ತಿಲ್ಲ. ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದು ಅಷ್ಟು ಬಿಟ್ರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ. ಸರ್, ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರುತ್ತೆ ಸರ್? ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೆಲ್ಲ ಯಾವ ಇಲಾಖೆನಲ್ಲಾದ್ರೂ ಕೂಡ ಅದು ಯಾರು ಅದನ್ನ ಒಪ್ಕೊಳ್ಳಲ್ಲ. ಅದರಿಂದ ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಕೂಡ ಬಹಳ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಅಂತಿದೆ. ಮುಖ್ಯಮಂತ್ರಿಗಳು ಆಗಿದ್ದಾರೆ, ನಾನು ಆಗಿದ್ದೆ. ಯಾಕೆಂದ್ರೆ ಇದು ನಮ್ಮ ಇಲಾಖೆ ಆದ್ರಿಂದ ನಮಗೂ ಕೂಡ ಇದು ಸರಿ ಕಾಣಿಸೋದಿಲ್ಲ. ಚೇಂಬರ್ ನಲ್ಲೇ ಚಕ್ಕಂದ ಆಡಿದಂತ ಡಿಸಿಪಿ ರಾಮಚಂದ್ರ ರಾವ್ಗೆ ಡಬಲ್ ಶಾಕ್ ಒಂದ್ ಕಡೆ. ಯಾಕೆ ಅಂತಂದ್ರೆ ರಾಸಲೀಲೆ ವಿಡಿಯೋ ಹೊರ ಬರುತ್ತಿದ್ದಂತೆ ರಾಮಚಂದ್ರ ರಾವ್ಗೆ ಶಾಕ್ ಮೇಲೆ ಶಾಕ್. ರಿಟೈರ್ಗೆ 3 ತಿಂಗಳು ಬಾಕಿ ಕಣ್ರಿ, 3 ತಿಂಗಳು ಬಾಕಿ. ಆ 3 ತಿಂಗಳಲ್ಲೇ ಒಂದ್ ಕಡೆ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಚಪಲಕ್ಕೆ ಡಿಜಿಪಿ ತಲೆದಂಡ ಆಗೋಗ್ಬಿಟ್ಟಿದೆ. ಇಲ್ಲಿ ವಿಡಿಯೋ ಆಡಿಯೋದಲ್ಲಿ ಕಾಮಲೀಲೆ ಪ್ರದರ್ಶಿಸಿದಂತ ರಾಮಚಂದ್ರಗೆ ಸಸ್ಪೆಂಡ್ ಆದ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ವಿರುದ್ಧ ಇಲಾಖೆ ಒಂದಿಷ್ಟು ತನಿಖೆಯನ್ನ ಮಾಡಲಾಗ್ತಾ ಇದೆ. ಸಸ್ಪೆಂಡ್ ಆಗಿರೋದ್ರಿಂದ ರಾಮಚಂದ್ರ ರಾವ್ ಅರ್ಧ ವೇತನಕ್ಕೆ ಒಂದಿಷ್ಟು ತಡೆ. ಇಲಾಖಾ ತನಿಖೆ ಮುಗಿಯುವವರೆಗೂ ಕೂಡ ಸಿಗುತ್ತಿರುವಂತಹ ಭತ್ಯೆಗೂ ಕೂಡ ಕೋಕ್ ಬಿದ್ದಿದೆ. ತನಿಖೆಯಲ್ಲಿ ರಾಮಚಂದ್ರ ರಾವ್ ತಪ್ಪು ಸಾಬೀತಾದ್ರೆ ವಜಾ ಗ್ಯಾರಂಟಿ. ಇನ್ನೂ ಕೂಡ ವಜಾ ಆಗಬೇಕಾ, ಅದು ಆಗಬೇಕಾ, ಇದು ಆಗಬೇಕಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ನೋಡಿ, ಇನ್ನೇನು 3 ತಿಂಗಳು ರೀ. 3 ತಿಂಗಳಿಗೆ ರಿಟೈರ್ಡ್ ಆಗಿ ವ್ಯಕ್ತಿ ಸಸ್ಪೆಂಡ್ ಆಗಿ ಇಂತಹ ಒಂದು ತಲೆದಂಡವನ್ನ ಕಟ್ತಾ ಇದ್ದಾರೆ. ಇನ್ನು 3 ತಿಂಗಳು ನೆಟ್ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ, ಜಾಗೃತರಾಗಿದ್ದಿದ್ರೆ ರಿಟೈರ್ಡ್ ಆಗ್ಬಿಡೋರು. ಆಲ್ಮೋಸ್ಟ್ ರಿಟೈರ್ಡ್ ಆದಂಗೆ ಲೆಕ್ಕ. ಯಾಕಂದ್ರೆ ಈ ರಿಟೈರ್ಡ್ ಆದ್ಮೇಲೆ ಆದ್ರೂ ಕೂಡ ಈ ವಿಡಿಯೋ ವೈರಲ್ಗಳಾಗಿದ್ರೆ ಅಷ್ಟೋ ಮಟ್ಟಿಗೆ ಏನು ಸದ್ದಾಗ್ತಾ ಇರ್ಲಿಲ್ಲ ಅಂತ ಅನ್ಕೋತೀನಿ ನಾನು. ಸದ್ದಾಗ್ತಾ ಇರ್ಲಿಲ್ಲ ಅಂದ್ರೇನು, ಆಗಲೂ ಅಪರಾಧವೇ. ಆಗ ಪೆನ್ಷನ್ ಏನಾದ್ರೂ ಕತ್ರಿ ಬೀಳೋದು, ಆರೋಪಿ ಸ್ಥಾನದಲ್ಲಿ ಆಗ ಏನಾದ್ರೂ ಇದ್ರೆ ಪೆನ್ಷನ್ಗೆ ಮತ್ತೊಂದು ಮಗದೊಂದಕ್ಕೆ ಕತ್ರಿ ಬೀಳೋದು. ಈಗಾಗಲೇ ಗೃಹ ಸಚಿವರು ಹೇಳಿದ್ರಲ್ಲ, ಎಂಕ್ವೈರಿ ಮಾಡ್ತಾ ಇದೀವಿ, ಮನ್ಸಿಗೆ ಬಹಳ ನೋವಾಗಿದೆ, ನನ್ನ ಮನ್ಸಿಗೂ ನೋವಾಗಿದೆ, ಸಿಎಂ ಅವರ ಮನ್ಸಿಗೂ ನೋವಾಗಿದೆ, ಇದರಿಂದ ತನಿಖೆ ಏನು ಹಿರಿಯ ಅಧಿಕಾರಿಗಳಂತೇನೆ ಮಾಡಿಲ್ಲ, ಇಮಿಡಿಯೇಟ್ ಆಗಿ ನಾವು ನಮ್ದೇ ಇಲಾಖೆ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ನಾವು ಒಂದ್ ಸ್ವಲ್ಪ ಇದನ್ನ ಮಾಡ್ಕೊಂಡಿದೀವಿ, ಹಂಗೇನಾದ್ರೂ ತಪ್ಪು ಸಾಬೀತಾದ್ರೆ ಡಿಸ್ಮಿಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ.